ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀಧರ ಟೀಕಾ ಸಹಿತ ಭಗವದ್ಗೀತೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗವೆಂಬ ಏಕಾದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-31. ಅಥ ಏಕಾದಶೋಧ್ಯಾಯಃ ವಿಶ್ವರೂಪ ಸಂದರ್ಶನ ಯೋಗಃ. ವಿಭೂತಿ ವೈಭವಂ ಪ್ರೋಚ್ಯ ಕೃಪಯಾ ಪರಯಾ ಹರಿಃ ದಿದೃಕ್ಷೋರರ್ಜುನಸ್ಯಾಥ ವಿಶ್ವರೂಪಮದರ್ಶಯತ್. ಶ್ರೀಹರಿಯು ಪರಮ ಕೃಪೆಯಿಂದ ತನ್ನ ವಿಭೂತಿಗಳ ವೈಭವವನ್ನು ಹೇಳಿ ಬಳಿಕ ನೋಡಲು ಬಯಸಿದ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನೇ ತೋರಿಸಿದನು. ನಾನು ಇಡೀ ವಿಶ್ವವನ್ನು ನನ್ನ ಒಂದು ಅಂಶದಿಂದ ಎತ್ತಿ ಹಿಡಿದುಕೊಂಡು ಇದ್ದೇನೆ ಎಂದು ಹಿಂದಿನ 10ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಹೇಳಿದಂತೆ ಭಗವಂತನ ವಿಶ್ವರೂಪದ ಕುರಿತಾಗಿ ಸೂಕ್ಷ್ಮವಾಗಿ ಅಲ್ಲಿ ಹೇಳಲಾಯಿತು. ಈಗ ಅದನ್ನು ನೋಡಲು ಬಯಸಿ ಭಗವಂತನು ಹಿಂದೆ ಹೇಳಿದ್ದನ್ನು ಹೊಗಳುತ್ತಾ ಮುಂದಿನ 4 ಶ್ಲೋಕಗಳಲ್ಲಿ ಅರ್ಜುನನು ಹೇಳುತ್ತಿರುವನು. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ. ನನಗೆ ಅನುಗ್ರಹ ಮಾಡುವುದಕ್ಕಾಗಿ ಅತ್ಯಂತ ಗಹನವಾದ ಮತ್ತು ಅಧ್ಯಾತ್ಮ ಎಂಬ ಹೆಸರಿನ ಯಾವ ಮಾತನ್ನು ಹೇಳಿದೆಯೋ ಅದರಿಂದ ನನ್ನ ಮೋಹವು, ನನ್ನ ಮರುಳು ತೊಲಗಿ ಹೋಯಿತು. ಮದನುಗ್ರಹಾಯ ಅಂದರೆ ಮಮ ಅನುಗ್ರಹಾಯ, ನನ್ನ ಅನುಗ್ರಹಕ್ಕಾಗಿ. ಅಧ್ಯಾತ್ಮ ಸಂಜ್ಞಿತಂ ಎಂದರೆ ಅಧ್ಯಾತ್ಮಂ ಇತಿ ಸಂಜ್ಞಿತಂ, ಅಧ್ಯಾತ್ಮ ಎಂಬ ಹೆಸರುಳ್ಳದ್ದು. ಅಂದರೆ ನನಗೆ ಅನುಗ್ರಹ ಮಾಡುವುದಕ್ಕಾಗಿ, ಅಂದರೆ ನನ್ನ ಶೋಕವನ್ನು ನೀಗುವುದಕ್ಕಾಗಿ ಅತ್ಯಂತ ಗುಟ್ಟಾದ ಪರಮ ಸತ್ಯಕ್ಕೆ ಸಂಬಂಧಿಸಿದ ರಹಸ್ಯವಾದ ಅಧ್ಯಾತ್ಮ ಎಂಬ ಹೆಸರುಳ್ಳ ಆತ್ಮ ಅನಾತ್ಮಗಳ ವಿವೇಚನೆಗೆ ಸಂಬಂಧಿಸಿದ, ಅಂದರೆ ಆತ್ಮ ಯಾವುದು, ಆತ್ಮವಲ್ಲದ ವಸ್ತು ಯಾವುದು ಎಂಬುದನ್ನು ಬೇರ್ಪಡಿಸಿ ತೋರಿಸುವ ಅರಿವಿಗೆ ಸಂಬಂಧಿಸಿದ ಯಾವ ಮಾತನ್ನು, ಯಾರ ವಿಷಯದಲ್ಲಿ ದುಃಖ ಪಡಬಾರದೋ ಅಂಥವರಿಗಾಗಿ ನೀನು ದುಃಖಿಸುತ್ತಿರುವೆ ಮುಂತಾದ ಶ್ಲೋಕಗಳಿಂದ ಆರಂಭಿಸಿ 6ನೆಯ ಅಧ್ಯಾಯದವರೆಗೂ ನೀನು ಯಾವ ಮಾತನ್ನು ಹೇಳಿದೆಯೋ ಅದರಿಂದ ನನ್ನ ಈ ಮೋಹವು, ನಾನು ಕೊಲ್ಲುವವನು, ಇವರು ಕೊಲ್ಲಲ್ಪಡುವರು ಮುಂತಾದ ಭ್ರಾಂತಿ ತೊಲಗಿತು, ಅಳಿಯಿತು. ಏಕೆಂದರೆ ಆತ್ಮಕ್ಕೆ ಕರ್ತೃತ್ವ ಇತ್ಯಾದಿಗಳಿಲ್ಲ. ಅಂದರೆ ಯಾವುದೇ ಕಾರ್ಯದಲ್ಲಿ ಆತ್ಮವು ಕರ್ತೃವಲ್ಲ, ಅದು ನಿರ್ಲಿಪ್ತ, ನಿತ್ಯ ತೃಪ್ತ ಎಂದು ಹೇಳಿರುವೆ. ಅಲ್ಲದೆ ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಹೇ ಕಮಲಪತ್ರಾಕ್ಷ, ಅಂದರೆ ಕಮಲ ದಳದಂತಹ ಕಣ್ಣುಗಳುಳ್ಳವನೇ, ನಿಜಕ್ಕೂ ಜೀವಿಗಳ ಹುಟ್ಟು ಅಳಿವುಗಳನ್ನು ಹಾಗೂ ನಿನ್ನ ಅವ್ಯಯವಾದ ಮಹಾತ್ಮೆಯನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು. ಕಮಲಪತ್ರಾಕ್ಷ ಎಂದರೆ ಕಮಲಪತ್ರೆ ಇವ ಅಕ್ಷಿಣಿ ಯಸ್ಯ, ಕಮಲದ ದಳಗಳಂತೆ ಕಣ್ಣುಗಳು ಯಾರದೋ ಅವನು ಕಮಲಪತ್ರಾಕ್ಷ. ಜೀವಿಗಳ ಹುಟ್ಟು ಅಳಿವುಗಳು, ಸೃಷ್ಟಿ ಪ್ರಳಯಗಳು ನಿನ್ನಿಂದಲೇ ಆಗುತ್ತವೆ ಎಂಬುದಾಗಿ, ನಾನು ಇಡೀ ಜಗತ್ತಿನ ಹುಟ್ಟಿಗೆ ಮೂಲವಾಗಿದ್ದೇನೆ ಹಾಗೂ ಅದರ ಅಳಿವು ಕೂಡ ಆಗಿದ್ದೇನೆ ಮುಂತಾದ ಶ್ಲೋಕಗಳಲ್ಲಿ ವಿವರವಾಗಿ ನಾನು ಮತ್ತೆ ಮತ್ತೆ ಕೇಳಿದೆನು. ಹೇ ಕಮಲಪತ್ರಾಕ್ಷ, ಅಂದರೆ ಕಮಲದ ಎಸಳುಗಳಂತೆ ಸುಪ್ರಸನ್ನವಾದ ವಿಶಾಲವಾದ ಕಣ್ಣುಗಳುಳ್ಳವನೇ, ನಿನ್ನ ಅವ್ಯಯವಾದ ಅಕ್ಷಯವಾದ ಮುಗಿವು ಇಲ್ಲದ ಮಹಾತ್ಮೆಯನ್ನು ಕೇಳಿದೆನು. ನೀನು ವಿಶ್ವದ ಸೃಷ್ಟಿ ಇತ್ಯಾದಿಗಳ ಕರ್ತೃವಾಗಿದ್ದರೂ, ಎಲ್ಲವನ್ನೂ ನಿಯಂತ್ರಿಸುವವನಾಗಿದ್ದರು, ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳನ್ನು ಜೀವಿಗಳಿಂದ ಮಾಡಿಸುವವನಾಗಿದ್ದರು, ಬಂಧ ಮೋಕ್ಷ ಮುಂತಾದ ಬಗೆ ಬಗೆಯ ಫಲಗಳನ್ನು ಕೊಡುವವನಾಗಿದ್ದರು, ಇಂತಿಂತಹ ಜಟಿಲ ಚಟುವಟಿಕೆಗಳಲ್ಲಿ ತೊಡಗಿದ್ದರೂ ಕೂಡ ನೀನು ವಿಕಾರವಿಲ್ಲದವನು, ಬದಲಾವಣೆ ಇಲ್ಲದವನು, ವೈಷಮ್ಯವಿಲ್ಲದವನು ಅಂದರೆ ಪಕ್ಷಪಾತವಿಲ್ಲದವನು, ಅಸಂಗನು ಅಂದರೆ ಯಾವುದಕ್ಕೂ ಅಂಟಿಕೊಳ್ಳದವನು, ಉದಾಸೀನನು, ಇದ್ದೂ ಇಲ್ಲದಂತೆ ಇರುವವನು ಎಂಬ ಇತ್ಯಾದಿ ಗುಣಗಳಿಂದ ಕೂಡಿದ ಅಪರಿಮಿತವಾದ ನಿನ್ನ ಮಹಾತ್ಮೆಯನ್ನು ಕೇಳಿದೆನು. ಎಲ್ಲಿ ಕೇಳಿದೆ ಎಂದರೆ, ಅವ್ಯಕ್ತನಾದ ನಾನು ವ್ಯಕ್ತಗೊಂಡಿದ್ದೇನೆ ಎಂದು ಅಜ್ಞಾನಿಗಳು ಭಾವಿಸುತ್ತಾರೆ. ಅದೇ ರೀತಿ ಈ ಜಗತ್ತೆಲ್ಲವೂ ನನ್ನಿಂದ ವ್ಯಾಪ್ತವಾಗಿದೆ,
ಮತ್ತು ನನ್ನನ್ನು ಸೃಷ್ಟಿ ಮೊದಲಾದ ಆ ಕರ್ಮಗಳು ಬಂಧಿಸುವುದಿಲ್ಲ. ಹಾಗೆ ಎಲ್ಲಾ ಜೀವಿಗಳಿಗೂ ನಾನು ಸಮನಾಗಿದ್ದೇನೆ ಮುಂತಾದ ಶ್ಲೋಕಗಳಲ್ಲಿ ಕೇಳಿದ್ದೇನೆ. ಆದ್ದರಿಂದ ಎಲ್ಲ ಜೀವಿಗಳು ನಿನಗೆ ಅಧೀನವಾಗಿರುವುದರಿಂದ ನಾನು ಕರ್ತೃ, ನಾನು ಮಾಡುವವನು ಇತ್ಯಾದಿ ರೂಪದ ನನ್ನ ಮೋಹವು ತೊಲಗಿತು ಎಂಬುದು ಭಾವ. ಮತ್ತು ಏವಮೇತದ್ ಯಥಾತ್ಮತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ. ಓ ಹಿರಿಯೊಡೆಯನೇ, ನಿನ್ನ ಬಗ್ಗೆ ನೀನು ಹೇಗೆ ಹೇಳಿರುವೆಯೋ ಅದು ಹಾಗೆಯೇ ಸರಿ. ಹೇ ಪುರುಷೋತ್ತಮ, ನಾನು ನಿನ್ನ ದಿವ್ಯ ರೂಪವನ್ನು ನೋಡಲು ಬಯಸುತ್ತೇನೆ. ನಾನು ಇಡೀ ಜಗತ್ತಿನ ಹುಟ್ಟಿಗೆ ಮೂಲವಾಗಿದ್ದೇನೆ, ಹಾಗೆಯೇ ಅದರ ಅಳಿವು ಕೂಡ ಆಗಿದ್ದೇನೆ ಇತ್ಯಾದಿಯಾಗಿ ನಾನು ಹಿಂದೆ ಕೇಳಿದ್ದು ಮತ್ತು ಈಗ ನೀನು ನಿನ್ನ ಬಗ್ಗೆ ಏನು ಹೇಳಿರುವೆಯೋ, ನಾನು ಈ ಇಡೀ ವಿಶ್ವವನ್ನು ನನ್ನ ಒಂದು ಅಂಶದಿಂದ ಎತ್ತಿ ಹಿಡಿದುಕೊಂಡಿದ್ದೇನೆ ಮುಂತಾಗಿ ಏನು ಹೇಳಿರುವೆಯೋ, ಓ ಸರ್ವಶ್ರೇಷ್ಠವಾದ ಪ್ರಭುವೇ ಪರಮೇಶ್ವರ, ಅದು ಹಾಗೆಯೇ ಸರಿ. ಈ ಕುರಿತಾಗಿಯೂ ನನಗೆ ಅವಿಶ್ವಾಸ, ಯಾವುದೇ ರೀತಿಯ ಸಂಶಯ ಇಲ್ಲ ಎಂದರ್ಥ. ಆದರೂ ಕೂಡ ಹೇ ಪುರುಷೋತ್ತಮ, ಜ್ಞಾನ, ಒಡೆತನ, ಶಕ್ತಿ, ಸಾಮರ್ಥ್ಯ, ಪರಾಕ್ರಮ, ತೇಜಸ್ಸುಗಳಿಂದ ಕೂಡಿದಂತಹ ನಿನ್ನ ದಿವ್ಯ ರೂಪವನ್ನು ನಾನು ಕುತೂಹಲದಿಂದಾಗಿ ನೋಡಲು ಬಯಸುತ್ತೇನೆ. ಇಲ್ಲಿ ನಾನು ನೋಡಲು ಬಯಸುತ್ತೇನೆ ಎಂಬಷ್ಟೇ ಕಾರಣಕ್ಕಾಗಿ ನೀನು ಆ ದಿವ್ಯ ರೂಪವನ್ನು ತೋರಿಸಬೇಕಾಗಿಲ್ಲ. ಹಾಗಾದರೇನು? ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹೇ ಪ್ರಭು, ಅದನ್ನು ನೋಡಲು ನನ್ನಿಂದ ಸಾಧ್ಯ ಎಂದು ನಿನಗೆ ಅನ್ನಿಸಿದರೆ, ಹೇ ಯೋಗೇಶ್ವರ, ಯೋಗಿಗಳ ಒಡೆಯ, ಆಗ ನನಗೆ ನೀನು ಅವ್ಯಯವಾದ ನಿನ್ನನ್ನು ತೋರಿಸಿಕೋ. ಇಲ್ಲಿ ಯೋಗೇಶ್ವರ ಎಂದರೆ ಯೋಗಿನಃ ಏವ ಯೋಗಾಹ ತೇಷಾಂ ಈಶ್ವರ, ಯೋಗಿಗಳೇ ಯೋಗಗಳು, ಅವರ ಒಡೆಯನೇ ಯೋಗೇಶ್ವರ. ಆ ರೂಪವನ್ನು ನೋಡಲು, ಆ ನಿನ್ನ ವಿಶ್ವರೂಪವನ್ನು ನೋಡಲು ಅರ್ಜುನನಾದ ನನ್ನಿಂದ ಸಾಧ್ಯವೇ? ಅದು ಸಾಧ್ಯ ಎಂದು ನಿನಗೆ ಅನ್ನಿಸಿದರೆ ಆಗ ಆ ರೂಪವುಳ್ಳ ಅವ್ಯಯನಾದ, ನಿತ್ಯನಾದ, ಶಾಶ್ವತನಾದ ನಿನ್ನನ್ನು ನನಗೆ ತೋರಿಸಿಕೋ. ಹೀಗೆ ಪ್ರಾರ್ಥಿಸಲ್ಪಟ್ಟು ಅತ್ಯದ್ಭುತವಾದ ರೂಪವನ್ನು ತೋರಿಸುತ್ತಾ ಎಚ್ಚರವಾಗಿರು ಎಂದು ಹೇಳುವವನಂತೆ ಮುಂದಿನ 4 ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ಅರ್ಜುನನ ಗಮನ ಸೆಳೆಯುತ್ತಾನೆ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಶೋಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಶ್ರೀ ಭಗವಂತನು ಹೇಳಿದನು, ಎಲೈ ಪಾರ್ಥ, ಬಗೆ ಬಗೆಯ ಬಣ್ಣದ ಮತ್ತು ಆಕಾರದ ಹಾಗೂ ನಾನಾ ತೆರನಾದ ದಿವ್ಯವಾದ ನನ್ನ 100,000 ರೂಪಗಳನ್ನು ನೋಡು. ರೂಪ ಒಂದೇ ಆದರೂ ನಾನಾ ತೆರನಾಗಿರುವುದರಿಂದ ರೂಪಗಳನ್ನು ಎಂದು ಬಹುವಚನ ಬಳಸಲ್ಪಟ್ಟಿದೆ. ನಾನಾ ವರ್ಣಾಕೃತೀನಿ, ನಾನಾ ವರ್ಣಾ ಅಕೃತಯ ಚ ಏಷಾಂ ತಾನಿ. ಬಗೆ ಬಗೆಯ ಬಣ್ಣ ಮತ್ತು ಆಕಾರ ಯಾವುದಕ್ಕಿವೆಯೋ ಅವು ಬಗೆ ಬಗೆಯ ಬಣ್ಣದ, ಬಿಳುಪು, ಕಪ್ಪು ಮುಂತಾದ ಬಣ್ಣದ ಮತ್ತು ಆಕಾರದ ಅಂಗಾಂಗಗಳ ನಿರ್ದಿಷ್ಟವಾದ ಜೋಡಣೆಯಿಂದ ಕೂಡಿದ ಹಾಗೂ ನಾನಾ ತೆರನಾದ ಹಲವು ಬಗೆಯ ದಿವ್ಯವಾದ ಅಲೌಕಿಕವಾದ ನನ್ನ 100,000 ಅಪರಿಮಿತವಾದ, ಅಂದರೆ ಅಳತೆಗೆ ಮೀರಿದ ರೂಪಗಳನ್ನು ನೋಡು. ಅವುಗಳನ್ನೇ, ಅಂದರೆ ಆ ರೂಪಗಳನ್ನೇ ಕುರಿತು ಭಗವಂತನು ಹೇಳುತ್ತಾನೆ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಎಲೈ ಭರತ ಕುಲದಲ್ಲಿ ಹುಟ್ಟಿದವನೇ, ಅಂದರೆ ಅರ್ಜುನ, ಆದಿತ್ಯರನ್ನು, ವಸುಗಳನ್ನು, ರುದ್ರರನ್ನು, ಅಶ್ವಿನಿ ದೇವತೆಗಳನ್ನು, ಹಾಗೆಯೇ ಮರುತ್ತುಗಳನ್ನು ನೋಡು. ಹಿಂದೆ ನೋಡಿರದಿದ್ದ ಹಲವು ಅಚ್ಚರಿಗಳನ್ನು ನೋಡು. ಅದೃಷ್ಟಪೂರ್ವಾಣಿ, ಪೂರ್ವಂ ಅದೃಷ್ಟಾನಿ, ಹಿಂದೆ ನೋಡದೇ ಇದ್ದಂಥವು ಆದಿತ್ಯರೇ ಮೊದಲಾದವರನ್ನು ನನ್ನ ದೇಹದಲ್ಲಿ ನೋಡು. ಮರುತ್ತುಗಳನ್ನು, ಎಂದರೆ 49 ದೇವತೆಗಳ ಒಂದು ಗುಂಪನ್ನು,
ನೀನಾಗಲಿ ಇತರರಾಗಲಿ ಹಿಂದೆ ನೋಡಿರದಿದ್ದ ರೂಪಗಳನ್ನು, ಅಚ್ಚರಿಗಳನ್ನು, ಅತ್ಯದ್ಭುತಗಳನ್ನು ನೋಡು. ಅಲ್ಲದೆ ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾತ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ಎಲೈ ಗುಡಾಕೇಶ, ಅಂದರೆ ನಿದ್ದೆಯನ್ನು ಗೆದ್ದ ಅರ್ಜುನ, ಚರ ಅಚರಗಳಿಂದ ಕೂಡಿದ ಇಡೀ ಜಗತ್ತನ್ನು ಇಲ್ಲಿ ನನ್ನ ದೇಹದಲ್ಲಿ ಒಂದೇ ಕಡೆ ಇಂದು ನೋಡು. ಮತ್ತು ಬೇರೆ ಏನನ್ನು ನೋಡಲು ಬಯಸುವೆಯೋ ಅದನ್ನೂ ಇಲ್ಲಿ ನೋಡು. ಕೋಟಿ ಕೋಟಿ ವರ್ಷಗಳ ತನಕ ಅಲ್ಲಿ ಎಲ್ಲಿ ಸುತ್ತಾಡಿದರೂ ನೋಡಲು ಸಾಧ್ಯವಿಲ್ಲದ ಚರ ಅಚರಗಳಿಂದ ಕೂಡಿದ ಇಡೀ ಜಗತ್ತನ್ನು ಇಲ್ಲಿ ನನ್ನ ದೇಹದಲ್ಲಿ ವಿವಿಧ ಅವಯವಗಳಾಗಿ, ಅಂಗಾಂಗಗಳಾಗಿ ಒಂದೇ ಕಡೆ ಅವು ನೆಲೆಸಿರುವುದನ್ನು ಇಂದು ಈಗಲೇ ನೋಡು. ಮತ್ತು ಜಗತ್ತಿಗೆ ಆಸರೆಯಾಗಿರುವ ಕಾರಣ ಸ್ವರೂಪವನ್ನು, ಜಗತ್ತಿನ ನಿರ್ದಿಷ್ಟ ಸ್ಥಿತಿಗಳು ಮುಂತಾದವನ್ನು, ಮತ್ತು ಸೋಲು ಗೆಲುವು ಮೊದಲಾದ ಬೇರೆ ಏನೇನನ್ನು ನೋಡಲು ನೀನು ಬಯಸುವೆಯೋ ಅದೆಲ್ಲವನ್ನು ಇಲ್ಲಿ ನೋಡು. ನನ್ನಿಂದ ನೋಡಲು ಸಾಧ್ಯ ಎಂದು ನಿನಗೆ ಅನ್ನಿಸಿದರೆ ಎಂಬುದಾಗಿ ಅರ್ಜುನ ಏನನ್ನು ಹೇಳಿದನೋ ಆ ಕುರಿತಾಗಿಯೂ ಹೇಳುತ್ತಾನೆ. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಆದರೆ ನನ್ನನ್ನು ನೀನು ಈ ನಿನ್ನ ಕಣ್ಣುಗಳಿಂದಲೇ ನೋಡಲಾರೆ. ನಾನು ನಿನಗೆ ದಿವ್ಯವಾದ ಕಣ್ಣನ್ನು ಕೊಡುತ್ತೇನೆ, ನೋಡು ನನ್ನ ದಿವ್ಯವಾದ ಪವಾಡವನ್ನು. ಆದರೆ ನನ್ನನ್ನು ನೀನು ಈ ನಿನ್ನ ಚರ್ಮದ ಕಣ್ಣುಗಳಿಂದಲೇ ನೋಡಲಾರೆ, ನೋಡಲು ಶಕ್ತನಲ್ಲ. ಆದ್ದರಿಂದ ನಾನು ನಿನಗೆ ದಿವ್ಯವಾದ ಅಲೌಕಿಕವಾದ ಜ್ಞಾನಮಯವಾದ ಕಣ್ಣನ್ನು ಕೊಡುತ್ತೇನೆ. ನನ್ನ ದಿವ್ಯವಾದ ಅಸಾಧಾರಣವಾದ ಪವಾಡವನ್ನು, ಅಂದರೆ ತಂತ್ರವನ್ನು, ಅಂದರೆ ಅಸಾಧ್ಯವನ್ನು ಸುಸಾಧ್ಯವಾಗಿಸಬಲ್ಲ ಸಾಮರ್ಥ್ಯವನ್ನು ನೋಡು. ಹೀಗೆ ಹೇಳಿ ಭಗವಂತನು ಅರ್ಜುನನಿಗೆ ರೂಪವನ್ನು ತೋರಿಸಿದನು. ಮತ್ತು ಆ ರೂಪವನ್ನು ನೋಡಿ ಅರ್ಜುನ ಶ್ರೀಕೃಷ್ಣನಲ್ಲಿ ಅರಿಕೆ ಮಾಡಿಕೊಂಡನು ಎಂಬ ಈ ವಿಷಯವನ್ನು ಏವಮುಕ್ತ್ವಾ ಇತ್ಯಾದಿ 6 ಶ್ಲೋಕಗಳಲ್ಲಿ ಧೃತರಾಷ್ಟ್ರನಿಗೆ ಸಂಜಯನು ಹೇಳುತ್ತಾ ಹೋಗುತ್ತಾನೆ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಸಂಜಯನು ಹೇಳಿದನು, ಎಲೈ ರಾಜನೇ, ಹೀಗೆ ಹೇಳಿ ಬಳಿಕ ಮಹಾಯೋಗೇಶ್ವರನಾದ ಹರಿಯು ಪಾರ್ಥನಿಗೆ ಪರಮ ದಿವ್ಯವಾದ ರೂಪವನ್ನು ತೋರಿಸಿದನು. ಮಹಾಯೋಗೇಶ್ವರ ಅಂದರೆ ಮಹಾನ್ ಚ ಅಸೌ ಯೋಗೇಶ್ವರ ಚ, ಮಹಾತ್ಮ ಮತ್ತು ಯೋಗೇಶ್ವರ ಆದವನು. ಎಲೈ ರಾಜ ಧೃತರಾಷ್ಟ್ರನೇ, ಮಹಾತ್ಮನು ಯೋಗೇಶ್ವರನು ಆದ ಹರಿಯು ಪರಮ ದಿವ್ಯವಾದ ರೂಪವನ್ನು ತೋರಿಸಿದನು ಎಂದು ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಿರುವನು. ಅದು ಎಂತಹ ರೂಪ ಎಂದರೆ ಅದಕ್ಕೆ ಹೇಳುತ್ತಾನೆ ಸಂಜಯ, ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಹಲವಾರು ಬಾಯಿಗಳು, ಕಣ್ಣುಗಳು ಇರುವಂತಹ, ಹಲವಾರು ಅದ್ಭುತ ದೃಶ್ಯಗಳಿಂದ ಕೂಡಿ, ಹಲವಾರು ದಿವ್ಯಾಭರಣಗಳುಳ್ಳ, ಹಲವಾರು ದಿವ್ಯವಾದ ಮೇಲೆತ್ತಿದ ಆಯುಧಗಳಿಂದ ಕೂಡಿದ ರೂಪವನ್ನು ತೋರಿಸಿದನು. ಇಲ್ಲಿ ಅನೇಕ ವಕ್ತ್ರನಯನಂ ಎಂದರೆ ಅನೇಕಾನಿ ವಕ್ತ್ರಾಣಿ ನಯನಾನಿ ಚ ಯಸ್ಮಿನ್ ತತ್, ಹಲವಾರು ಬಾಯಿಗಳು, ಕಣ್ಣುಗಳು ಯಾವುದರಲ್ಲಿ ಇದೆಯೋ ಅದು. ಅನೇಕಾದ್ಭುತ ದರ್ಶನಂ, ಅನೇಕಾನಾಂ ಅದ್ಭುತಾನಾಂ ದರ್ಶನಂ ಯಸ್ಮಿನ್ ತತ್, ಹಲವಾರು ಅದ್ಭುತವಾದ ದೃಶ್ಯಗಳು ಯಾವುದರಲ್ಲಿ ಇದೆಯೋ ಅದು. ಅನೇಕ ದಿವ್ಯಾಭರಣಂ, ಅನೇಕಾನಿ ದಿವ್ಯಾಭರಣಾನಿ ಯಸ್ಮಿನ್ ತತ್, ಹಲವಾರು ದಿವ್ಯಾಭರಣಗಳು ಯಾವುದರಲ್ಲಿ ಇದೆಯೋ ಅದು. ದಿವ್ಯಾನೇಕೋದ್ಯತಾಯುಧಂ, ದಿವ್ಯಾನಿ ಅನೇಕಾನಿ ಉದ್ಯತಾನಿ ಆಯುಧಾನಿ ಯಸ್ಮಿನ್ ತತ್, ದಿವ್ಯವಾದ ಹಲವಾರು ಮೇಲೆತ್ತಿದ ಆಯುಧಗಳು ಯಾವುದರಲ್ಲಿ ಇದೆಯೋ ಅದು. ಅಂತಹ ಭವ್ಯ ರೂಪವನ್ನು ಭಗವಂತನು ಅರ್ಜುನನಿಗೆ ತೋರಿಸುತ್ತಿರುವನು ಎಂದು ಸಂಜಯನು ಧೃತರಾಷ್ಟ್ರನಿಗೆ ಹೇಳುತ್ತಿರುವನು. ಮತ್ತು ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಪನಂ
ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ದಿವ್ಯವಾದ ಮಾಲೆಗಳನ್ನು ಬಟ್ಟೆಗಳನ್ನು ತೊಟ್ಟಿರುವ, ದಿವ್ಯ ಗಂಧವನ್ನು ಪೂಸಿರುವ, ಸರ್ವಾಶ್ಚರ್ಯಮಯವಾದ ಬೆಳಗುತ್ತಿರುವ ಅನಂತವಾದ ವಿಶ್ವತೋಮುಖವಾದ ರೂಪವನ್ನು ತೋರಿಸಿದನು. ಇಲ್ಲಿ ದಿವ್ಯ ಮಾಲ್ಯಾಂಬರಧರಂ ಎಂದರೆ ದಿವ್ಯಾನಿ ಮಾಲ್ಯಾಂಬರಾಣಿ ಚ ಧಾರಯತಿ ಇತಿ ತಥಾ. ದಿವ್ಯವಾದ ಮಾಲೆ ಬಟ್ಟೆಗಳನ್ನು ತೊಟ್ಟಿದೆ ಎಂದು ಆ ರೂಪವು, ಹಾಗೆ ಮಾಲ್ಯಾಂಬರಧರ ಎಂದು ಕರೆಯಲ್ಪಟ್ಟಿದೆ. ದಿವ್ಯ ಗಂಧಾನುಲೇಪನಂ, ದಿವ್ಯ ಗಂಧ ಯಸ್ಯ ತಾದೃಶಂ ಅನುಲೇಪನಂ ಯಸ್ಯ ತತ್. ದಿವ್ಯವಾದ ಗಂಧ ಯಾವುದಕ್ಕಿದೆಯೋ ಅಂತಹದ್ದನ್ನು, ಯಾವ ರೂಪವು ಪೂಸಿಕೊಂಡಿದೆಯೋ ಅಂತಹ ದಿವ್ಯವಾದ ಗಂಧವನ್ನು, ಅದನ್ನು. ವಿಶ್ವತೋಮುಖಂ ಎಂದರೆ ವಿಶ್ವತಃ ಮುಖಾನಿ ಯಸ್ಮಿನ್ ತತ್, ಯಾವುದಕ್ಕೆ ಎಲ್ಲ ಕಡೆ ಮುಖಗಳಿವೆಯೋ ಅದನ್ನು. ಅಂದರೆ ದಿವ್ಯವಾದ ಮಾಲೆಗಳನ್ನು ಬಟ್ಟೆಗಳನ್ನು ತೊಟ್ಟಿರುವ, ದಿವ್ಯ ಗಂಧವನ್ನು ಪೂಸಿರುವ, ಸರ್ವಾಶ್ಚರ್ಯಮಯವಾದ ಹಲವಾರು ಅಚ್ಚರಿಗಳಿಂದ ತುಂಬಿದ, ಬೆಳಗುತ್ತಿರುವ ಅಂದರೆ ತಾನೇ ತಾನಾಗಿ ಹೊಳೆಯುತ್ತಿರುವ, ಅನಂತವಾದ ಅಂದರೆ ಅಮಿತವಾದ, ವಿಶ್ವತೋಮುಖವಾದ ಎಲ್ಲ ಕಡೆಯೂ ಮುಖಗಳು ಯಾವುದಕ್ಕೆ ಇದೆಯೋ ಅಂತಹ ಅದ್ಭುತವಾದ ರೂಪವನ್ನು ಶ್ರೀಹರಿಯು ಅರ್ಜುನನಿಗೆ ತೋರಿಸುತ್ತಿರುವನು ಎಂದು ಸಂಜಯನು ಹೇಳುತ್ತಿರುವನು. ಈ ವಿಶ್ವರೂಪದ ಕಾಂತಿಗೆ ಹೋಲಿಕೆಯೇ ಇಲ್ಲ ಎಂಬುದನ್ನು ಕುರಿತಾಗಿ ಸಂಜಯನು ಹೇಳುತ್ತಾನೆ. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತ ಯದಿ ಭಾಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಆಗಸದಲ್ಲಿ 1000 ಸೂರ್ಯರು ಒಮ್ಮೆಗೆ ಉದಿಸಿದರೆ ಅದು ಆ ಮಹಾತ್ಮನ ಪ್ರಭೆಗೆ ಸಮನಾದ ಪ್ರಕಾಶವಾದೀತು. ಅಂದರೆ ಆಗಸದಲ್ಲಿ, ಅಂದರೆ ಬಾನಿನಲ್ಲಿ ಒಮ್ಮೆಗೆ ಉದಿಸಿದ 1000 ಸೂರ್ಯರ ಪ್ರಕಾಶವು, ಆ ಪ್ರಭೆಯು 1000 ಸೂರ್ಯರ ಪ್ರಭೆಯು ಒಮ್ಮೆಗೆ ಕಾಣಿಸಿಕೊಂಡರೆ ಆಗ ಅದು ಆ ಮಹಾತ್ಮನ ವಿಶ್ವರೂಪದ ಪ್ರಭೆಗೆ, ಅಂದರೆ ಆ ಕಾಂತಿಗೆ ಹೇಗೋ ಸಮವಾದೀತು ಆಗಬಹುದು ಎನ್ನಬಹುದು. ಬೇರೆ ಹೋಲಿಕೆ ಇಲ್ಲ ಎಂದರ್ಥ. ಬೇರೆ ಯಾವ ಹೋಲಿಕೆಯೂ ಇಲ್ಲ. ಆ ಪ್ರಭೆಗೆ ಸಮನಾಗಬಹುದೇನೋ ಎಂದು ಅದರಲ್ಲೂ ಅನುಮಾನದಲ್ಲೇ ಹೇಳುತ್ತಾನೆ. ಅಂತಹ ರೂಪವನ್ನು ಶ್ರೀಹರಿಯು ತೋರಿಸಿದನು ಎಂದು ಹಿಂದಿನ 9ನೇ ಶ್ಲೋಕದೊಂದಿಗೆ ಹೊಂದಿಸಿಕೊಳ್ಳಬೇಕು. ಆಮೇಲೆ ಏನಾಯಿತು ಎಂದು ಕೇಳಿದರೆ ಅದಕ್ಕೆ ಸಂಜಯ ಹೇಳುತ್ತಾನೆ, ತ್ರೈಕಸ್ಥಂ ಜಗತ್ಕೃತ್ಸ್ನಂ ತ್ರವಿಭಕ್ತಮನೇಕಧಾ ಅಪಶ್ಯದ್ದೇವ ದೇವಸ್ಯ ಶರೀರೇ ಪಾಂಡವಸ್ತದಾ. ಆಗ ಹಲವು ಬಗೆಯಾಗಿ ವಿಭಾಗಗೊಂಡಿರುವ ಇಡೀ ವಿಶ್ವವು ಅಲ್ಲಿ ದೇವದೇವನ ಶರೀರದಲ್ಲಿ ಒಂದೆಡೆ ಇರುವುದನ್ನು ಪಾಂಡುವಿನ ಮಗನು ಅರ್ಜುನನು ನೋಡಿದನು. ಅಂದರೆ ಆಗ ಹಲವು ಬಗೆಯಾಗಿ ವಿಭಾಗಗೊಂಡಿರುವ, ನಾನಾ ವಿಭಾಗಗಳಾಗಿ ನೆಲೆಸಿರುವ ಇಡೀ ವಿಶ್ವವು ದೇವದೇವನ ಶರೀರದಲ್ಲಿ, ಆ ಶರೀರದ ಬೇರೆ ಬೇರೆ ಅವಯವಗಳಾಗಿ ಒಂದೆಡೆ ನೆಲೆಸಿರುವುದನ್ನು ಪಾಂಡುವಿನ ಮಗನಾದ ಅಂದರೆ ಅರ್ಜುನನು ನೋಡಿದನು. ಹೀಗೆ ನೋಡಿದಂತಹ ಅರ್ಜುನನು ಏನು ಮಾಡಿದ ಎಂದರೆ ಅದಕ್ಕೆ ಹೇಳುತ್ತಾನೆ, ತತಸ್ಸ ವಿಸ್ಮಯಾವಿಷ್ಟಃ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಾಂಜಲಿರಭಾಷತ. ಬಳಿಕ ಆ ಧನಂಜಯನು ಅಂದರೆ ಅರ್ಜುನನು ದಂಗು ಬಡಿದವನಾಗಿ ಪುಳಕಿತನಾಗಿ ದೇವನನ್ನು ತಲೆಬಾಗಿ ನಮಿಸಿ ಕೈ ಜೋಡಿಸಿ ಹೇಳಿದನು. ಇಲ್ಲಿ ಹೃಷ್ಟರೋಮಾಹ ಎಂದರೆ ಹೃಷ್ಟಾನಿ ರೋಮಾಣಿ ಯಸ್ಯ ಸಹ, ಹಿಗ್ಗಿದ ನಿಮಿರಿದ ಮೈಗೂದಲು. ರೋಮಾಂಚನವಾದ ಸಂದರ್ಭದಲ್ಲಿ ಹೇಗೆ ನಮ್ಮ ಮೈಗೂದಲುಗಳು ನಿಮಿರಿ ನಿಲ್ಲುತ್ತವೆಯೋ ಹಾಗೆ ನಿಮಿರಿದ ಮೈಗೂದಲು ಯಾರದೋ ಅವನು ಹೃಷ್ಟರೋಮಾಹ. ಬಳಿಕ ಆ ರೂಪವನ್ನು ನೋಡಿದ ನಂತರ ದಂಗು ಬಡಿದವನಾಗಿ ಅಂದರೆ ಅಚ್ಚರಿ ತುಂಬಿದವನಾಗಿ ಹಿಗ್ಗಿದ ನಿಮಿರಿದ ಮೈಗೂದಲು ಉಳ್ಳಂತಹ ಧನಂಜಯನು ಆ ದೇವನನ್ನೇ ತಲೆಬಾಗಿ ನಮಿಸಿ ಕೈಜೋಡಿಸಿ ಬೊಗಸೆ ಹಿಡಿದು ಹೇಳಿದನು, ಅಂದರೆ ನುಡಿದನು. ಹೀಗೆ ಅರ್ಜುನನು ನುಡಿದದ್ದನ್ನೇ ಮುಂದಿನ 17 ಶ್ಲೋಕಗಳಲ್ಲಿ ಹೇಳಲಾಗಿದೆ. ಅಂದರೆ ಭಗವಂತನ ಆ ವಿಶ್ವರೂಪವನ್ನು ನೋಡಿ ಅರ್ಜುನನ ಮನಸ್ಸಿನಲ್ಲಿ ಯಾವ ಭಾವ ಉಂಟಾಗಿತೋ ಆ ಭಾವವನ್ನು ಅರ್ಜುನನು ಪದಗಳಲ್ಲಿ ವರ್ಣಿಸಲು ಪ್ರಯತ್ನಿಸುತ್ತಿದ್ದಾನೆ. ಅದನ್ನೇ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡಲಿದ್ದೇವೆ. ಅರ್ಜುನ ಉವಾಚ
ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾಂ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ್ಚ ದಿವ್ಯಾನ್. ಅರ್ಜುನನು ಹೇಳಿದನು, ಹೇ ದೇವ, ನಿನ್ನ ದೇಹದಲ್ಲಿ ದೇವತೆಗಳನ್ನು ನೋಡುತ್ತಿದ್ದೇನೆ. ಹಾಗೆಯೇ ಎಲ್ಲ ಬಗೆಯ ಜೀವಿಗಳ ಗುಂಪುಗಳನ್ನು, ಕಮಲಾಸನದಲ್ಲಿ ಕುಳಿತಿರುವ ಒಡೆಯನಾದ ಬ್ರಹ್ಮನನ್ನು ಮತ್ತು ದಿವ್ಯರಾದ ಋಷಿಗಳನ್ನು ಮತ್ತು ಸರ್ಪಗಳನ್ನು ನೋಡುತ್ತಿದ್ದೇನೆ. ಹೇ ದೇವ, ನಿನ್ನ ದೇಹದಲ್ಲಿ ದೇವತೆಗಳನ್ನು, ಆದಿತ್ಯರೇ ಮೊದಲಾದವರನ್ನು ನೋಡುತ್ತಿದ್ದೇನೆ. ಹಾಗೆಯೇ ಎಲ್ಲ ಬಗೆಯ ಜರಾಯುಜ, ಅಂಡಜ ಮುಂತಾದ ಜೀವಿಗಳ ಗುಂಪುಗಳನ್ನು ನೋಡುತ್ತಿದ್ದೇನೆ. ಹಾಗೆಯೇ ದಿವ್ಯರಾದ ಋಷಿಗಳನ್ನು, ವಸಿಷ್ಠ ಮೊದಲಾದವರನ್ನು ಮತ್ತು ಸರ್ಪಗಳನ್ನು, ತಕ್ಷಕ ಮೊದಲಾದವರನ್ನು, ಹಾಗೆಯೇ ಆ ಎಲ್ಲ ದೇವತೆಗಳ ಒಡೆಯನಾದ ಸ್ವಾಮಿಯಾದ ಬ್ರಹ್ಮನನ್ನೂ ನೋಡುತ್ತಿದ್ದೇನೆ. ಅವನು ಎಂಥವನು? ಭೂಮಿ ಎಂಬ ಕಮಲದ ಬೀಜಕೋಶದಲ್ಲಿ ಇರುವವನು. ಅಥವಾ ಹೀಗೂ ಅರ್ಥವಾಗಬಹುದು, ನಿನ್ನ ನಾಭಿ ಕಮಲದಲ್ಲಿ ಕುಳಿತಿರುವವನು ಎಂದು. ಮತ್ತು ಅನೇಕ ಬಾಹೂದರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾ ಸರ್ವತೋನಂತರೂಪಂ ನಾಂತಂ ನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಹಲವಾರು ಕೈಗಳು, ಹೊಟ್ಟೆಗಳು, ಬಾಯಿಗಳು ಮತ್ತು ಕಣ್ಣುಗಳುಳ್ಳ, ಎಲ್ಲೆಡೆಯೂ ಅನಂತ ರೂಪಗಳುಳ್ಳ ನಿನ್ನನ್ನು ನೋಡುತ್ತಿದ್ದೇನೆ. ಹೇ ವಿಶ್ವದ ಒಡೆಯ, ಹೇ ವಿಶ್ವರೂಪ, ನಿನ್ನ ಅಂತ್ಯವನ್ನಾಗಲಿ ಮಧ್ಯವನ್ನಾಗಲಿ ಆದಿಯನ್ನಾಗಲಿ ಕಾಣುತ್ತಿಲ್ಲ. ಅನಂತ ರೂಪಂ ಅನಂತಾನಿ ರೂಪಾಣಿ ಯಸ್ಯತಂ, ಅನಂತವಾದ ರೂಪಗಳು ಯಾರಿಗಿದೆಯೋ ಅವನನ್ನು, ಹಲವಾರು ಕೈಗಳು ಇತ್ಯಾದಿ ಯಾರಿಗಿದೆಯೋ ಅಂತಹ ನಿನ್ನನ್ನು ನೋಡುತ್ತಿದ್ದೇನೆ. ಅನಂತವಾದ ರೂಪಗಳು ಯಾರಿಗಿದೆಯೋ ಅಂತಹ ನಿನ್ನನ್ನು ಎಲ್ಲೆಲ್ಲೂ ನೋಡುತ್ತಿದ್ದೇನೆ. ಆದರೆ ನಿನ್ನ ಅಂತ್ಯವನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಆದಿಯನ್ನಾಗಲಿ ಕಾಣುತ್ತಿಲ್ಲ. ಏಕೆಂದರೆ ನೀನು ಎಲ್ಲೆಲ್ಲೂ ಇದ್ದೀಯೇ. ಮತ್ತು ಕಿರೀಟಿನಂ ಗದಿನಂ ಚಕ್ರಿಣಂಚ ತೇಜೋರಾಶಿಂ ಸರ್ವತೋ ದೀಪ್ತಿಮಂತಂ ಪಶ್ಯಾಮಿ ತ್ವಾಂ ದುರ್ನಿರೀಕ್ಷ್ಯಂ ಸಮಂತಾತ್ ದೀಪ್ತಾನಲಾರ್ಕದ್ಯುತಿಮಪ್ರಮೇಯಂ. ಕಿರೀಟ, ಗದೆ ಮತ್ತು ಚಕ್ರಗಳನ್ನು ಧರಿಸಿರುವ, ಬೆಳಕಿನ ರಾಶಿಯಾದ, ಎಲ್ಲೆಡೆಯಲ್ಲೂ ಕಾಂತಿಯುಳ್ಳ, ನೋಡಲಾಗದ, ಉರಿ ಕಾರುವ ಬೆಂಕಿ ಮತ್ತು ಸೂರ್ಯರಂತೆ ಪ್ರಭೆಯುಳ್ಳ, ಅಳೆಯಲಾಗದಂತಹ ನಿನ್ನನ್ನು ಎಲ್ಲೆಲ್ಲೋ ನೋಡುತ್ತಿದ್ದೇನೆ. ದೀಪ್ತಾನಲಾರ್ಕದ್ಯುತಿಂ, ದೀಪ್ತಯೋ ಅನಲಾರ್ಕಯೋ ದ್ಯುತಿ ಯಸ್ಯತಂ, ಉರಿ ಕಾರುವ ಬೆಂಕಿ ಮತ್ತು ಸೂರ್ಯರ ಪ್ರಭೆಯಂತಹ ಪ್ರಭೆಯಾರದು ಅವನನ್ನು. ಕಿರೀಟ ಮುಕುಟ ಧರಿಸಿದ, ಗದೆಯುಳ್ಳ ಮತ್ತು ಚಕ್ರ ಹಿಡಿದ, ಬೆಳಕಿನ ರಾಶಿಯಾಗಿರುವ ಮತ್ತು ಎಲ್ಲೆಡೆಯಲ್ಲೂ ಕಾಂತಿಯುಳ್ಳ, ಹಾಗೆಯೇ ನೋಡಲಾಗದ, ಅಂದರೆ ನೋಡಲಾಗದಿರುವುದಕ್ಕೆ ಕಾರಣ ಉರಿಕಾರುವ ಬೆಂಕಿ ಮತ್ತು ಸೂರ್ಯರ ಪ್ರಭೆಗೆ ಸಮವಾದ ಪ್ರಭೆಯುಳ್ಳವನು. ಆದ್ದರಿಂದಲೇ ಅಳೆಯಲಾಗದಂತಹ, ಇಂಥವನು ಹೀಗಿರುವವನು ಎಂದು ನಿಶ್ಚಯಿಸಲಾಗದ ನಿನ್ನನ್ನು ಎಲ್ಲೆಲ್ಲೋ ನೋಡುತ್ತಿದ್ದೇನೆ. ನಿನ್ನ ಐಶ್ವರ್ಯವು, ಅಂದರೆ ದಿವ್ಯ ಶಕ್ತಿಯು ಹೀಗೆ ಅಚಿಂತ್ಯವಾದದ್ದರಿಂದ, ಅಂದರೆ ಊಹೆಗೂ ನಿಲುಕದ್ದರಿಂದ, ತ್ವಮಕ್ಷರಂ ಪರಮಂ ವೇದಿತವ್ಯಂ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗೋಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ನೀನು ಅಕ್ಷರ, ಪರಮ, ತಿಳಿಯಬೇಕಾದ ವಸ್ತು. ನೀನು ಈ ವಿಶ್ವಕ್ಕೆ ಶ್ರೇಷ್ಠ ತಂಗುದಾಣ. ನೀನು ಅವ್ಯಯ, ಶಾಶ್ವತವಾದ ಧರ್ಮದ ರಕ್ಷಕ. ನೀನು ಸನಾತನವಾದ ಪುರುಷ ಎಂಬುದು ನನ್ನ ಅಭಿಪ್ರಾಯ. ನಿಧಾನಂ ಎಂದರೆ ನಿಧೀಯತೆ ಅಸ್ಮಿನ್ ಇತಿ ನಿಧಾನಂ, ಆಸರೆ ಪಡೆಯುತ್ತದೆ ಇದರಲ್ಲಿ ಎಂದು ನಿಧಾನಂ ಎನಿಸಿದೆ. ನೀನು ಮಾತ್ರವೇ ಅಕ್ಷರವಾದ, ಎಂದರೆ ನಾಶವಿಲ್ಲದ ಪರಮವಾದ ಬ್ರಹ್ಮ. ಯಾವ ಬಗೆಯದು ಅಂದರೆ ಯಾವ ಬಗೆಯ ಬ್ರಹ್ಮ? ಮುಮುಕ್ಷುಗಳು, ಅಂದರೆ ಮುಕ್ತರಾಗಬೇಕೆಂದು ಹಂಬಲಿಸುವವರು ತಿಳಿಯಬೇಕಾದ ವಸ್ತು. ನೀನು ಮಾತ್ರವೇ ಈ ವಿಶ್ವಕ್ಕೆ ಶ್ರೇಷ್ಠ ತಂಗುದಾಣ, ಅಂದರೆ ಈ ವಿಶ್ವವು ನೆಲೆಸಲು ವಿಶ್ರಮಿಸಲು ಬೇಕಾದ ಉತ್ಕೃಷ್ಟವಾದ ಆಸರೆ.
ಆದ್ದರಿಂದಲೇ ನೀನು ಅವ್ಯಯ, ಬದಲಾವಣೆ ಹೊಂದದವನು, ಅಳಿವಿಲ್ಲದವನು ಮತ್ತು ಶಾಶ್ವತವಾದ, ನಿತ್ಯವಾದ, ಎಂದೆಂದಿಗೂ ಇರುವ ಧರ್ಮದ ರಕ್ಷಕ, ಪಾಲಕ. ನೀನು ಸನಾತನನಾದ ಪುರಾತನವಾದ ಪುರುಷ ಎಂಬುದು ನನ್ನ ಅಭಿಪ್ರಾಯ. ಅಂದರೆ ನನಗೆ ಮನದಟ್ಟಾಗಿರುವಂತಹ ಭಾವನೆ ಎಂದು ಅರ್ಜುನನು ಭಗವಂತನ ವಿಶ್ವರೂಪವನ್ನು ಕುರಿತು ವರ್ಣಿಸುತ್ತಿದ್ದಾನೆ. ಮತ್ತು ಅನಾದಿ ಮಧ್ಯಾಂತಮನಂತ ವೀರ್ಯಂ ಅನಂತ ಬಾಹುಂ ಶಶಿ ಸೂರ್ಯ ನೇತ್ರಂ ಪಶ್ಯಾಮಿತ್ಯಾಂ ದೀಪ್ತಹುತಾಶ ವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಆದಿ ಮಧ್ಯ ಅಂತ್ಯಗಳಿಲ್ಲದ ಅನಂತ ವೀರ್ಯನಾದ, ಅನಂತ ಬಾಹುಗಳುಳ್ಳ, ಚಂದ್ರ ಸೂರ್ಯರನ್ನೇ ಕಣ್ಣುಗಳಾಗಿ ಉಳ್ಳ, ಉರಿಯುತ್ತಿರುವ ಬೆಂಕಿಯಿಂದ ಕೂಡಿದ ಬಾಯಿಗಳುಳ್ಳ ನಿನ್ನ ತೇಜಸ್ಸಿನಿಂದ ಈ ವಿಶ್ವವನ್ನೇ ಸುಡುತ್ತಿರುವ ನಿನ್ನನ್ನು ನೋಡುತ್ತಿದ್ದೇನೆ. ಅನಂತ ವೀರ್ಯಂ, ಅನಂತಂ ವೀರ್ಯಂ ಯಸ್ಯತಂ, ಯಾರ ವೀರ್ಯವು ಅಂದರೆ ಶಕ್ತಿಯು ಅನಂತವಾದುದು ಅವನನ್ನು. ಅನಂತ ಬಾಹುಂ, ಅನಂತಾಹ ಬಾಹವಃ ಯಸ್ಯತಂ, ಅನಂತವಾದ ಕೈಗಳು ಯಾರದೋ ಅವನನ್ನು. ಶಶಿ ಸೂರ್ಯ ನೇತ್ರಂ, ಶಶಿ ಸೂರ್ಯೌ ನೇತ್ರೇ ಯಸ್ಯ, ಯಾರ ಕಣ್ಣುಗಳಲ್ಲಿ ಚಂದ್ರ ಸೂರ್ಯರು ಇರುವರು ಅವನನ್ನು. ದೀಪ್ತ ಹುತಾಶ ವಕ್ತ್ರಂ, ದೀಪ್ತಃ ಹುತಾಶಃ ವಕ್ತ್ರೇಶು ಯಸ್ಯತಂ, ಉರಿಯುತ್ತಿರುವ ಬೆಂಕಿಯು ಯಾರ ಬಾಯಿಗಳಲ್ಲಿ ಇರುವುದೋ ಅವನನ್ನು. ಅಂದರೆ ಆದಿ ಮಧ್ಯ ಅಂತ್ಯಗಳಿಲ್ಲದ, ಹುಟ್ಟು ಇರುವು ಅಳಿವುಗಳಿಲ್ಲದ, ಅನಂತ ವೀರ್ಯನಾದ, ಅನಂತ ಶಕ್ತಿಯುಳ್ಳ, ಅನಂತ ಶಕ್ತಿಯುತ ಬಾಹುಗಳುಳ್ಳ, ಯಾರ ಕಣ್ಣುಗಳಲ್ಲಿ ಚಂದ್ರ ಸೂರ್ಯರು ಇರುವರು ಅಂತಹ ನಿನ್ನನ್ನು ನೋಡುತ್ತಿದ್ದೇನೆ. ಹಾಗೆಯೇ ಉರಿಯುತ್ತಿರುವ ಬೆಂಕಿಯಿಂದ ಕೂಡಿದ ಬಾಯಿಗಳುಳ್ಳ ನಿನ್ನ ತೇಜಸ್ಸಿನಿಂದಲೇ ಈ ವಿಶ್ವವನ್ನೇ ಸುಡುತ್ತಿರುವ, ಬಹಳ ಬೇಗೆಯುಂಟು ಮಾಡುತ್ತಿರುವ ನಿನ್ನನ್ನು ನೋಡುತ್ತಿದ್ದೇನೆ. ಅಲ್ಲದೆ ಯಾವಾ ಪೃಥಿವ್ಯೋರಿದಮಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾ ತ್ವಾದ್ಭುತಂ ರೂಪಮಿದಂ ತವೋಗ್ರಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ದೇವಲೋಕ ಭೂಲೋಕಗಳ ಈ ನಡುವಣ ಭಾಗವು ಮತ್ತು ಎಲ್ಲ ದಿಕ್ಕುಗಳು ನಿನ್ನೊಬ್ಬನಿಂದಲೇ ವ್ಯಾಪ್ತವಾಗಿವೆ, ತುಂಬಿ ಹೋಗಿವೆ. ಹೇ ಮಹಾತ್ಮನೇ, ನಿನ್ನಗೆ ಅದ್ಭುತವೋ ಉಗ್ರವೋ ಆದ ರೂಪವನ್ನು ಕಂಡು 3 ಲೋಕಗಳು ಬಹಳ ತಲ್ಲಣಿಸಿವೆ. ದೇವಲೋಕ ಭೂಲೋಕಗಳ ಈ ನಡುವಣ ಭಾಗವು, ಆಗಸವು ಮತ್ತು ಎಲ್ಲ ದಿಕ್ಕುಗಳು ನಿನ್ನೊಬ್ಬನಿಂದಲೇ ವ್ಯಾಪ್ತವಾಗಿವೆ, ತುಂಬಿ ಹೋಗಿವೆ. ನಿನ್ನಗೆ ಅದ್ಭುತವೂ ಹಿಂದೆ ನೋಡಿರದಿದ್ದುದು ಉಗ್ರವೂ ಘೋರವೂ ಆದ ರೂಪವನ್ನು ಕಂಡು 3 ಲೋಕಗಳು ತಲ್ಲಣಿಸಿವೆ, ಭಯಗೊಂಡಿವೆ. ಹಿಂದಿನ ಶ್ಲೋಕದ ನೋಡುತ್ತಿದ್ದೇನೆ ಎಂಬುದನ್ನೇ ಇಲ್ಲೂ ಸೇರಿಸಿಕೊಳ್ಳಬೇಕು. 3 ಲೋಕಗಳು ತಲ್ಲಣಿಸಿರುವುದನ್ನು, ಭಯಗೊಂಡಿರುವುದನ್ನು ನಾನು ನೋಡುತ್ತಿದ್ದೇನೆ ಎಂದು ಅರ್ಜುನನು ಹೇಳುತ್ತಿರುವನು. ಮತ್ತು ಅಮೀಹಿತ್ವಾಸುರ ಸಂಘಾವಿಶಂತಿ ಕೇಚಿತ್ ಭೀತಾಃ ಅಂಜಲಯೋ ಗೃಣಂತಿ ಸ್ವಸ್ತೀತ್ಯುಕ್ತಂ ಮಹರ್ಷಿ ಸಿದ್ಧ ಸಂಘಾಃ ಸ್ತುವನ್ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ನಿಜಕ್ಕೂ ಈ ದೇವಗಣಗಳು ನಿನ್ನನ್ನು ಒಳಹೋಗುತ್ತಿದ್ದಾರೆ. ಕೆಲವರು ಹೆದರಿ ಕೈಮುಗಿದು ನಿನ್ನನ್ನು ಹೊಗಳುತ್ತಿದ್ದಾರೆ. ಮಹರ್ಷಿಗಳ ಹಾಗೂ ಸಿದ್ಧರ ಸಮೂಹಗಳು ಸ್ವಸ್ತಿ ಎಂದೆನ್ನುತ್ತಾ ಹೇರಳವಾದ ಸ್ತುತಿಗಳಿಂದ ನಿನ್ನನ್ನು ನುತಿಸುತ್ತಿದ್ದಾರೆ. ಈ ದೇವಗಣಗಳು ಹೆದರಿದವರಾಗಿ ನಿನ್ನನ್ನು ಒಳಹೋಗುತ್ತಿದ್ದಾರೆ, ಅಂದರೆ ನಿನ್ನ ಮೊರೆ ಹೋಗುತ್ತಿದ್ದಾರೆ. ಅವರ ನಡುವೆ ಕೆಲವರು ಹೆದರಿ ದೂರದಲ್ಲೇ ನಿಂತು ಕೈಮುಗಿದು ಹೊಗಳುತ್ತಿದ್ದಾರೆ. ನಿನಗೆ ಜಯವಾಗಲಿ, ನಿನಗೆ ಜಯವಾಗಲಿ, ನಮ್ಮನ್ನು ರಕ್ಷಿಸು, ನಮ್ಮನ್ನು ರಕ್ಷಿಸು ಎಂದು ಮೊರೆಯಿಡುತ್ತಿದ್ದಾರೆ. ಅಲ್ಲದೆ ರುದ್ರಾದಿತ್ಯಾ ವಸವೋ ಯೇ ಚ ಸಾಧ್ಯಾ ವಿಶ್ವೇಶ್ವಿನೋ ಮರುತಶ್ಚೋಷ್ಮವಾಶ್ಚ ಗಂಧರ್ವಯಕ್ಷಾಸುರ ಸಿದ್ಧ ಸಂಘಾ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ರುದ್ರರು, ಆದಿತ್ಯರು, ವಸುಗಳು ಮತ್ತು ಸಾಧ್ಯರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು ಮತ್ತು ಪಿತೃಗಳು, ಗಂಧರ್ವರು, ಯಕ್ಷರು, ಅಸುರರು ಮತ್ತು ಸಿದ್ಧರ ಸಮೂಹಗಳು ಎಲ್ಲರೂ ನಿನ್ನನ್ನೇ ನಿಬ್ಬೆರಗಾಗಿ ನೋಡುತ್ತಿದ್ದಾರೆ. ಊಷ್ಮಪಾಹ,
ಊಷ್ಮಾಣಂ ಪಿಬಂತಿ ಇತಿ ಊಷ್ಮಪಾಹ, ಅಂದರೆ ಆಹಾರದ ಹಬೆಯನ್ನು ಕುಡಿಯುತ್ತಾರೆ. ಆದ್ದರಿಂದ ಊಷ್ಮಪಾಹ ಎನಿಸಿದ್ದಾರೆ. ರುದ್ರರು, ಆದಿತ್ಯರು, ವಸುಗಳು, ಸಾಧ್ಯರು ಎಂಬ ಹೆಸರಿನ ಯಾವ ದೇವತೆಗಳು ಇರುವರೋ ಅವರು, ವಿಶ್ವೇ ದೇವತೆಗಳು, ಅಶ್ವಿನಿ ದೇವತೆಗಳು, ಮರುತ್ತುಗಳು, ಮರುದ್ಗಣಗಳು, ಪಿತೃಗಳು, ಗಂಧರ್ವರು ಮತ್ತು ಯಕ್ಷರು ಮತ್ತು ಅಸುರರು, ವಿರೋಚನ ಮೊದಲಾದವರು ಮತ್ತು ಸಿದ್ಧರ ಸಮೂಹಗಳು ಅವರೆಲ್ಲರೂ ಕೂಡ ನಿಬ್ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ ಎಂದು ಅನ್ವಯ ಮಾಡಿಕೊಳ್ಳಬೇಕು. ಇಲ್ಲಿ ಪಿತೃಗಳು ಹಬೆಯನ್ನು ಕುಡಿಯುವುದರಿಂದ ಪಿತೃಗಳು ಊಷ್ಮಪಾಹ ಎನಿಸಿದ್ದಾರೆ. ಏಕೆಂದರೆ ಶ್ರುತಿ ಹೇಳುತ್ತದೆ, ಪಿತೃಗಳು ಬಿಸಿ ಆಹಾರದ ಹಬೆಯ ಅಂಶವನ್ನು ಸೇವಿಸುತ್ತಾರೆ. ಮತ್ತು ಈ ವಿಷಯದಲ್ಲಿ ಸ್ಮೃತಿಗಳು ಕೂಡ ಹೀಗೆ ಹೇಳುತ್ತವೆ, ಎಲ್ಲಿಯವರೆಗೆ ಆಹಾರವು ಬಿಸಿಯಾಗಿರುತ್ತದೋ ಅಲ್ಲಿಯವರೆಗೆ, ಎಲ್ಲಿಯವರೆಗೆ ಅತಿಥಿಗಳು ಮೌನವಾಗಿ ಉಣ್ಣುತ್ತಾರೋ ಮತ್ತು ಉಣಬಡಿಸಿದವರಿಂದ ಕೇಳಲ್ಪಟ್ಟು ಅತಿಥಿಗಳು ಎಲ್ಲಿಯವರೆಗೆ ಅಡುಗೆಯನ್ನು ಹೊಗಳುವುದಿಲ್ಲವೋ ಅಲ್ಲಿಯವರೆಗೆ ಪಿತೃಗಳು ಆಹಾರವನ್ನು ಸೇವಿಸುತ್ತಿರುತ್ತಾರೆ. ಮತ್ತು ರೂಪಂ ಮಹತ್ತೇ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹೂರುಪಾದಂ ಬಹೂದರಂ ಬಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕಾಃ ಪ್ರವ್ಯಥಿತಾಸ್ತಥಾಹಂ. ಹೇ ಮಹಾಬಾಹುವೆ, ಅಂದರೆ ಶ್ರೀಕೃಷ್ಣ, ಬಹುಸಂಖ್ಯೆಯ ಬಾಯಿಗಳು, ಕಣ್ಣುಗಳು, ಕೈಗಳು, ತೊಡೆಗಳು, ಪಾದಗಳು, ಹೊಟ್ಟೆಗಳು ಮತ್ತು ಹಲವಾರು ಕೋರೆದಾಡೆಗಳಿಂದ ಕರಾಳವಾದ ನಿನ್ನ ಮಹತ್ ರೂಪವನ್ನು ಕಂಡು ಲೋಕಗಳು ತಲ್ಲಣಗೊಂಡಿವೆ. ಹಾಗೆಯೇ ನಾನೂ ತಲ್ಲಣಿಸಿದ್ದೇನೆ. ಬಹುವಕ್ತ್ರ ನೇತ್ರ ಬಹೂನಿ ವಕ್ತ್ರಾಣಿ ನೇತ್ರಾಣಿ ಚ ಯಸ್ಮಿನ್ ತತ್, ಯಾವುದರಲ್ಲಿ ಹಲವಾರು ಬಾಯಿಗಳು ಮತ್ತು ಕಣ್ಣುಗಳು ಇವೆಯೋ ಅದನ್ನು ಬಹುಬಾಹೂರುಪಾದಂ ಬಹವೋ ಬಾಹವಃ ಊರವಃ ಪಾದಾಶ್ಚ ಯಸ್ಮಿನ್ ತತ್, ಬಹುಸಂಖ್ಯೆಯ ಕೈಗಳು, ತೊಡೆಗಳು ಮತ್ತು ಪಾದಗಳು ಯಾವುದರಲ್ಲಿ ಇವೆಯೋ ಅದನ್ನು ಬಹೂದರಂ ಬಹೂನಿ ಉದರಾಣಿ ಯಸ್ಮಿನ್ ತತ್, ಹಲವಾರು ಹೊಟ್ಟೆಗಳು ಯಾವುದರಲ್ಲಿ ಇದೆಯೋ ಅದನ್ನು ಬಹುದಂಷ್ಟ್ರಾಕರಾಲಂ ಬಹುಬಿಹಿ ದಂಷ್ಟ್ರಾಭಿಹಿ ಕರಾಲಂ, ಬಹಳಷ್ಟು ಕೋರೆದಾಡೆಗಳಿಂದ ಕರಾಳವಾದದ್ದನ್ನು. ಹೇ ಮಹಾಬಾಹುವೆ, ನಿನ್ನ ಮಹತ್ ಅಂದರೆ ಬಹಳ ದೊಡ್ಡದಾದ ರೂಪವನ್ನು ಕಂಡು ಎಲ್ಲ ಲೋಕಗಳು ತಲ್ಲಣಗೊಂಡಿವೆ, ಬಹಳವಾಗಿ ಹೆದರಿವೆ. ಹಾಗೆಯೇ ನಾನೂ ಕೂಡ ತಲ್ಲಣಿಸಿದ್ದೇನೆ. ಎಂತಹ ರೂಪವನ್ನು ಕಂಡು! ಯಾವುದರಲ್ಲಿ ಬಹುಸಂಖ್ಯೆಯ ಬಾಯಿಗಳು, ಕಣ್ಣುಗಳು, ಕೈಗಳು, ತೊಡೆಗಳು, ಪಾದಗಳು, ಹೊಟ್ಟೆಗಳು ಇವೆಯೋ ಮತ್ತು ಹಲವಾರು ಕೋರೆದಾಡೆಗಳಿಂದ ಕರಾಳವಾದ ವಿಕಾರವಾದ ಅಂದರೆ ಭಯಂಕರವಾದ ರೂಪವನ್ನು ಕಂಡು ಎಂದರ್ಥ. ಅದನ್ನು ಕಂಡು ಕೇವಲ 3 ಲೋಕಗಳಷ್ಟೇ ಅಲ್ಲ, ನಾನೂ ಕೂಡ ತಲ್ಲಣಿಸಿದ್ದೇನೆ ಎಂದು ಅರ್ಜುನ ಹೇಳಿಕೊಳ್ಳುತ್ತಿದ್ದಾನೆ. ಇಲ್ಲಿ ನಾನು ಹೆದರಿದ್ದೇನೆ ಎಂಬುದಷ್ಟೇ ಅಲ್ಲ, ಅದರೊಂದಿಗೆ ನಭಸ್ಪೃಶಂ ದೀಪ್ತಮನೇಕ ವರ್ಣಂ ವ್ಯಾತ್ಥಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯಥಿತಾಂತರಾತ್ಮಾ ಧೃತಿಂ ನ ವಿಂದಾಮಿ ಶಮಂ ಚ ವಿಷ್ಣೋ. ಹೇ ವಿಷ್ಣು, ಆಕಾಶವನ್ನು ಮುಟ್ಟಿರುವ, ಬೆಳಗುತ್ತಿರುವ, ಹಲವಾರು ಬಣ್ಣಗಳಿಂದ ಕೂಡಿದ, ತೆರೆದ ಬಾಯಿಗಳುಳ್ಳ, ಹೊಳೆಯುವ ಅಗಲವಾದ ಕಣ್ಣುಗಳುಳ್ಳ ನಿನ್ನನ್ನು ನೋಡಿ ನನ್ನ ಹೃದಯ ತಲ್ಲಣಿಸಿದೆ. ಧೈರ್ಯ ಉಂಟಾಗುತ್ತಿಲ್ಲ ಮತ್ತು ಶಾಂತಿ ಇಲ್ಲದಾಗಿದೆ. ನಭಸ್ಪೃಶಂ ಎಂದರೆ ನಭಃ ಸ್ಪೃಶತಿ ಇತಿ ನಭಸ್ಪೃಕ್ ತಂ, ಆಕಾಶವನ್ನು ಮುಟ್ಟುತ್ತಾನೆ, ಆದ್ದರಿಂದ ನಭಸ್ಪೃಕ್ ಎನಿಸಿದ್ದಾನೆ. ಈ ಶಬ್ದದ ದ್ವಿತೀಯ ವಿಭಕ್ತಿ ರೂಪವೇ ನಭಸ್ಪೃಶಂ. ಅನೇಕ ವರ್ಣಂ ಅನೇಕೇ ವರ್ಣಾಹ ಯಸ್ಯ ತಂ, ಯಾರಿಗೆ ಹಲವಾರು ವರ್ಣಗಳೋ ಅವನನ್ನು, ವ್ಯಾತ್ತಾನನಂ ವ್ಯಾತ್ತಾನಿ ಆನನಾನಿ ಯಸ್ಯ ತಂ, ತೆರೆದ ಬಾಯಿಗಳು ಯಾರಿಗಿದೆಯೋ ಅವನನ್ನು, ದೀಪ್ತ ವಿಶಾಲ ನೇತ್ರಂ ದೀಪ್ತಾನಿ ವಿಶಾಲಾನಿ ನೇತ್ರಾಣಿ ಯಸ್ಯ ತಂ, ಯಾರಿಗೆ ಹೊಳೆಯುವ ಅಗಲವಾದ ಕಣ್ಣುಗಳಿವೆಯೋ ಅವನನ್ನು, ಅಂದರೆ ಆಕಾಶವನ್ನು ಮುಟ್ಟಿರುವ, ಅಂದರೆ ಸ್ವರ್ಗಲೋಕ ಭೂಲೋಕಗಳ ನಡುವಣ ಜಾಗವನ್ನೆಲ್ಲ ತುಂಬಿಕೊಂಡಿರುವ, ಬೆಳಗುತ್ತಿರುವ ಕಾಂತಿಯಿಂದ ಕೂಡಿದ, ಹಲವಾರು ಬಣ್ಣಗಳಿಂದ ಕೂಡಿದ, ತೆರೆದ ಅಗಲಿಸಿದ ಬಾಯಿಗಳುಳ್ಳ, ಹೊಳೆಯುವ ವಿಶಾಲವಾದ ಕಣ್ಣುಗಳುಳ್ಳ ಇಂತಹ ನಿನ್ನನ್ನು ನೋಡಿ ಹೃದಯ ಮನಸ್ಸು ತಲ್ಲಣಿಸಿದಂತಹ ನಾನು ಧೈರ್ಯವನ್ನು, ಎದೆಗಾರಿಕೆಯನ್ನು ಮತ್ತು ಶಾಂತಿಯನ್ನು
ಹೊಂದಲಾಗುತ್ತಿಲ್ಲ. ಅಂದರೆ ನನ್ನ ಧೈರ್ಯ ಮತ್ತು ಶಾಂತಿ ಇಲ್ಲದಾಗಿದೆ ಎಂದು ಅರ್ಥ. ಮತ್ತು ದಂಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ಯೈವ ಕಾಲಾನಲಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಕೋರೆ ದಾಡೆಗಳಿಂದ ಕರಾಳವಾದ ಮತ್ತು ಪ್ರಳಯ ಕಾಲದ ಬೆಂಕಿಯಂತಿರುವ ನಿನ್ನ ಬಾಯಿಗಳನ್ನು ನೋಡಿಯೇ ನನಗೆ ದಿಕ್ಕು ಕಾಣದಂತಾಗಿದೆ ಮತ್ತು ನೆಮ್ಮದಿ ಇಲ್ಲವಾಗಿದೆ. ಹೇ ದೇವೇಶ, ದೇವತೆಗಳ ಒಡೆಯ, ಹೇ ಜಗನ್ನಿವಾಸ, ಜಗತ್ತಿನ ಆಶ್ರಯ, ಪ್ರಸನ್ನನಾಗು, ಪ್ರಸನ್ನನಾಗು. ಇಲ್ಲಿ ದಂಷ್ಟ್ರಾಕರಾಲಾನಿ ಎಂದರೆ ದಂಷ್ಟ್ರಾಭಿಹಿ ಕರಾಲಾನಿ, ಕೋರೆದಾಡೆಗಳಿಂದ ಕರಾಳವಾದ ಘೋರವಾದ. ಹೇ ದೇವೇಶ, ನಿನ್ನ ಬಾಯಿಗಳನ್ನು ನೋಡಿ ನನ್ನ ಹೃದಯವನ್ನು ಭಯ ಮುಸುಕಿದ್ದರಿಂದ ನನಗೆ ದಿಕ್ಕುಗಳೇ ತಿಳಿಯುತ್ತಿಲ್ಲ ಮತ್ತು ನೆಮ್ಮದಿ ಸುಖ ಇಲ್ಲವಾಗಿದೆ. ಹೇ ಜಗನ್ನಿವಾಸ, ಪ್ರಸನ್ನನಾಗು. ಇಂತಹ ಮುಖಗಳನ್ನು ನೋಡಿಯೇ ಹಾಗಾಯಿತು. ಕೋರೆದಾಡೆಗಳಿಂದ ಕರಾಳವಾದವುಗಳನ್ನು, ಪ್ರಳಯ ಕಾಲದ ಬೆಂಕಿಯಂತೆ ಇರುವವುಗಳನ್ನು ಕಂಡು ದಿಕ್ಕು ತೋಚದಂತೆ ನೆಮ್ಮದಿ ಇಲ್ಲದಂತೆ ಆಯಿತು. ಮತ್ತು ಬೇರೆ ಏನನ್ನು ನೋಡಲು ಬಯಸುವೆಯೋ ಅದನ್ನೂ ಇಲ್ಲಿ ನೋಡು ಎಂಬಲ್ಲಿ, ಅಂದರೆ ಇದೇ ಅಧ್ಯಾಯದ ಹಿಂದಿನ 7ನೇ ಶ್ಲೋಕದಲ್ಲಿ, ಈ ಯುದ್ಧದಲ್ಲಿ ಮುಂದೆ ಉಂಟಾಗಲಿರುವ ಗೆಲುವು ಸೋಲು ಮುಂತಾದವನ್ನೂ ಕೂಡ ನನ್ನ ದೇಹದಲ್ಲಿ ನೋಡು ಎಂಬುದಾಗಿ ಭಗವಂತನು ಏನನ್ನು ಸೂಚಿಸಿದ್ದನೋ ಅದನ್ನು ಈಗ ನೋಡುತ್ತಾ ಅರ್ಜುನನು ಮುಂದಿನ 5 ಶ್ಲೋಕಗಳಲ್ಲಿ ಹೇಳುತ್ತಾನೆ. ಅಮೀಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲ ಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ. ರಾಜರ ಸಮೂಹಗಳಿಂದ ಕೂಡಿದ ಧೃತರಾಷ್ಟ್ರನ ಆ ಎಲ್ಲ ಪುತ್ರರು, ಭೀಷ್ಮ, ದ್ರೋಣ, ಹಾಗೆಯೇ ಆ ಸೂತಪುತ್ರ ಅಂದರೆ ಸಾರಥಿಯ ಮಗನಾದ ಕರ್ಣ, ಇವರೆಲ್ಲರೂ ನಮ್ಮ ಕಡೆಯ ಮುಖ್ಯರಾದ ಸೈನಿಕರೊಂದಿಗೆ ವಕ್ತ್ರಾಣಿ ತೇ ತ್ವರಮಾಣಾ ವಿಶಂತಿ ದಂಷ್ಟ್ರಾಕರಾಲಾನಿ ಭಯಾನಕಾನಿ ಕೇಚಿತ್ ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಕೋರೆದಾಡೆಗಳಿಂದ ಕರಾಳವಾದ ಭಯ ಹುಟ್ಟಿಸುವಂತಹ ನಿನ್ನ ಬಾಯಿಗಳನ್ನು ಅವಸರದಿಂದ ಒಳಹೋಗುತ್ತಿದ್ದಾರೆ, ನಿನ್ನ ಬಾಯಿಯ ಒಳಗೆ ಹೋಗುತ್ತಿದ್ದಾರೆ. ಕೆಲವರು ಹಲ್ಲುಗಳ ಸಂದುಗಳಲ್ಲಿ ಅಂಟಿಕೊಂಡು ಪುಡಿಪುಡಿಯಾದ ತಲೆಗಳುಳ್ಳವರಾಗಿ ಕಾಣಬರುತ್ತಿದ್ದಾರೆ. ಅಂದರೆ ಧೃತರಾಷ್ಟ್ರನ ಆ ಪುತ್ರರು ಯಾರು, ದುರ್ಯೋಧನ ಮೊದಲಾದವರು ಎಲ್ಲರೂ ರಾಜರು, ಎಲ್ಲ ರಾಜರು, ಜಯದ್ರಥ ಮುಂತಾದ ರಾಜರ ಸಮೂಹಗಳ ಜೊತೆಯಲ್ಲೇ ನಿನ್ನ ಬಾಯಿಗಳನ್ನು ಒಳಹೋಗುತ್ತಿದ್ದಾರೆ, ನಿನ್ನ ಬಾಯಿಯೊಳಗೆ ಹೋಗುತ್ತಿದ್ದಾರೆ ಎಂದು ಮುಂದಿನ ಶ್ಲೋಕದೊಂದಿಗೆ, ಮುಂದಿನ 27ನೇ ಶ್ಲೋಕದೊಡನೆ ಸೇರಿಸಿಕೊಳ್ಳಬೇಕು. ಹಾಗೆಯೇ ಭೀಷ್ಮ ಮತ್ತು ದ್ರೋಣ ಹಾಗೂ ಆ ಸೂತಪುತ್ರ ಕರ್ಣ ಇವರೂ ನಿನ್ನ ಬಾಯಿಯೊಳಗೆ ನುಗ್ಗುತ್ತಿದ್ದಾರೆ. ಬರೀ ಅವರು ಮಾತ್ರ ನಿನ್ನ ಬಾಯಿಗಳನ್ನು ಒಳಹೋಗುತ್ತಿಲ್ಲ, ಬದಲಾಗಿ ಎದುರಾಳಿಗಳಾದ ಅಂದರೆ ನಮ್ಮ ಕಡೆಯ ಮುಖ್ಯರಾದ ಸೈನಿಕರು ಯಾರಿರುವರೋ, ಶಿಖಂಡಿ, ದೃಷ್ಟದ್ಯುಮ್ನ ಮೊದಲಾದವರು, ಅವರೂ ಕೂಡ ಈ ಕೌರವರೊಡನೆ ಅವರೂ ಕೂಡ ನಿನ್ನ ಬಾಯೊಳಗೆ ನುಗ್ಗುತ್ತಿದ್ದಾರೆ. ಯಾವ ಈ ಎಲ್ಲರೂ ಅವಸರದಿಂದ ನುಗ್ಗುತ್ತಾ ಕೋರೆ ದಾಡೆಗಳಿಂದ ಕರಾಳವಾದ ನಿನ್ನ ಬಾಯಿಗಳನ್ನು ಒಳಹೋಗುತ್ತಿದ್ದಾರೋ, ಅಂದರೆ ನಿನ್ನ ಬಾಯೊಳಗೆ ನುಗ್ಗಿ ಹೋಗುತ್ತಿದ್ದಾರೋ, ಅವರ ಮಧ್ಯೆ ಕೆಲವರು ತಮ್ಮ ತಲೆಗಳೆಲ್ಲ ಪುಡಿ ಪುಡಿಯಾದಂತೆ ತೋರಿ ಬರುತ್ತಿದ್ದಾರೆ, ಅಂದರೆ ನಿನ್ನ ಹಲ್ಲುಗಳ ಸಂದುಗಳಲ್ಲಿ ಮೆತ್ತಿಕೊಂಡಂತೆ ಕಾಣಬರುತ್ತಿದ್ದಾರೆ. ಈ ರೀತಿಯಾಗಿ ಅವರು ಒಳಹೋಗುವುದನ್ನೇ ಉದಾಹರಣೆಯೊಂದಿಗೆ ಅರ್ಜುನ ಹೇಳುತ್ತಾನೆ. ಯಥಾ ನದೀನಾಂ ಬಹವೋ ವೇಗಾಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರಾಃ ವಿಶಂತಿ ವಕ್ತ್ರಾಣ್ಯಭಿವಿಜ್ವಲಂತಿ. ಹೇಗೆ ನದಿಗಳ ಹಲವಾರು ಜಲ ಪ್ರವಾಹಗಳು ಸಮುದ್ರದ ಕಡೆಗೆ ಹರಿಯುತ್ತವೋ ಅದೇ ರೀತಿಯಲ್ಲಿ ನರಲೋಕದ ಈ ವೀರರು ಹೊತ್ತಿ ಉರಿಯುತ್ತಿರುವ ನಿನ್ನ ಬಾಯಿಗಳನ್ನು ಒಳಹೋಗುತ್ತಿದ್ದಾರೆ. ಅಂಬುವೇಗಾಹ, ಅಂಬೂನಾಂ ವೇಗಾಹ ಅಂದರೆ ನೀರಿನ ಪ್ರವಾಹಗಳು,
10 ಕವಲುಗಳಾಗಿ ಹರಿಯುವ ನದಿಗಳ ಹಲವಾರು ಜಲಪ್ರವಾಹಗಳು ಸಮುದ್ರದ ಕಡೆಗೆ ಹರಿಯುತ್ತಾ ಹೇಗೆ ಸಮುದ್ರವನ್ನೇ ಸೇರುತ್ತವೋ, ಒಳಹೋಗುತ್ತವೋ, ಸಮುದ್ರದ ಒಳಹೋಗುತ್ತವೋ, ಅದೇ ರೀತಿಯಲ್ಲಿ ನರಲೋಕದ ಈ ಯಾವ ವೀರರಿರುವರೋ ಅವರು ಹೊತ್ತಿ ಉರಿಯುತ್ತಿರುವ, ಅಂದರೆ ಎಲ್ಲಾ ಕಡೆಗಳಲ್ಲೂ ಚೆನ್ನಾಗಿ ಉರಿಯುತ್ತಿರುವ ನಿನ್ನ ಬಾಯಿಗಳ ಒಳಹೋಗುತ್ತಾರೆ. ಅಸ್ವತಂತ್ರರಾಗಿ ಒಳಹೋಗುತ್ತಿದ್ದಾರೆ. ಅಸ್ವತಂತ್ರರಾಗಿ ಅಂದರೆ ಯಾವುದೇ ಸ್ವತಂತ್ರತೆ ಇಲ್ಲದೆ, ತಮ್ಮ ಇಚ್ಛೆ ಇಲ್ಲದೆ ಒಳಹೋಗುವುದನ್ನು ತಿಳಿಸುವ ಸಲುವಾಗಿಯೇ ನದಿಯ ಪ್ರವಾಹದ ಉದಾಹರಣೆಯನ್ನು ಹೇಳಲಾಯಿತು. ಬುದ್ಧಿಪೂರ್ವಕವಾಗಿ ಅಂದರೆ ತಿಳಿದೂ ಒಳಹೋಗುವುದನ್ನು ಹೇಳಲು ಮತ್ತೊಂದು ದೃಷ್ಟಾಂತವನ್ನು ಕೊಡುತ್ತಾನೆ. ಯಥಾ ಪ್ರದೀಪ್ತಂ ಜ್ವಲನಂ ಪತಂಗಾಃ ವಿಶಂತಿ ನಾಶಾಯ ಸಮೃದ್ಧ ವೇಗಾಃ ತಥೈವ ನಾಶಾಯ ವಿಶಂತಿ ಲೋಕಾಃ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಾಃ. ಹೇಗೆ ಪತಂಗಗಳು ಚೆನ್ನಾಗಿ ಉರಿಯುತ್ತಿರುವ ಬೆಂಕಿಯನ್ನು ತಮ್ಮ ನಾಶಕ್ಕಾಗಿ ಬಹಳ ವೇಗವಾಗಿ ಪ್ರವೇಶಿಸುತ್ತವೋ, ಹಾಗೆಯೇ ಈ ಜನರೂ ಕೂಡ ನಾಶ ಹೊಂದುವುದಕ್ಕಾಗಿ ನಿನ್ನ ಬಾಯಿಗಳನ್ನು ರಭಸದಿಂದ ಪ್ರವೇಶಿಸುತ್ತಿದ್ದಾರೆ. ಏಕೆಂದರೆ ಯುದ್ಧವೆಂದಾಗ ಕುರುಕ್ಷೇತ್ರ ಯುದ್ಧದಲ್ಲಿ ಅದರಲ್ಲೂ ಅಧರ್ಮದ ಪಕ್ಷದಲ್ಲಿ ಇರುವವರು ನಾಶವಾಗುತ್ತೇವೆಂದು ಅವರಿಗೆ ಗೊತ್ತಿರಲಿಲ್ಲವೇ? ಕೇವಲ ನದಿಗಳಂತೆ ಅಸ್ವತಂತ್ರರಾಗಿ ಸಮುದ್ರದ ಕಡೆಗೆ ನುಗ್ಗುತ್ತಿರುವುದಲ್ಲ, ಪತಂಗಗಳಂತೆ ತಿಳಿದೂ ಕೂಡ ಆ ಬೆಂಕಿಯೊಳಗೆ ನುಗ್ಗುತ್ತಾ ಎಲ್ಲರೂ ಸರ್ವನಾಶವಾಗುತ್ತಿದ್ದಾರೆ. ಹೇಗೆ ಪತಂಗಗಳು, ಇವು ಒಂದು ಬಗೆಯ ಸಣ್ಣ ಕೀಟಗಳು, ಚೆನ್ನಾಗಿ ಉರಿಯುತ್ತಿರುವ ಬೆಂಕಿಯನ್ನು ತಮ್ಮ ನಾಶಕ್ಕಾಗಿ ಸಾಯುವುದಕ್ಕೆಂದೇ ಸಮೃದ್ಧ ವೇಗ ಏಷಾಂತೆ, ಯಾರ ವೇಗವು ಹೆಚ್ಚಿದೆಯೋ ಹಾಗೆ ಅವರು ತಿಳಿದೂ ಕೂಡ ಬಹಳ ವೇಗವಾಗಿ ಪ್ರವೇಶಿಸುತ್ತವೋ, ಹಾಗೆಯೇ ಈ ಜನರು ತಿಳಿದು ತಾವು ಅಧರ್ಮದ ಪಕ್ಷದಲ್ಲಿದ್ದೇವೆ, ನಮಗೆ ಸಂಹಾರ ಮರಣ ಸರ್ವನಾಶ ಖಂಡಿತ ಎಂದು ತಿಳಿದು ನಿನ್ನ ಬಾಯಿಗಳ ಒಳಹೋಗುತ್ತಿದ್ದಾರೆ. ಆಮೇಲೆ ಏನು ಎಂದರೆ ಅದಕ್ಕೆ ಹೇಳುತ್ತಾನೆ ಅರ್ಜುನ, ಲೇಲಿಹ್ಯಸೇಗ್ರ ಸಮಾನಃ ಸಮಂತಾತ್ ಲೋಕಾನ್ ಸಮಗ್ರಾನ್ ವದನೈರ್ಜಲದ್ಭಿಃ ತೇಜೋಭಿರಾಪೂರ್ಯ ಜಗತ್ ಸಮಗ್ರಂ ಭಾಸಸ್ತವೋಗ್ರಾಃ ಪ್ರತಪಂತಿ ವಿಷ್ಣೋ. ಉರಿಯುತ್ತಿರುವ ಬಾಯಿಗಳಿಂದ ಸಮಸ್ತ ಜನರನ್ನು ಎಲ್ಲಾ ಕಡೆಗಳಿಂದಲೂ ಅಗಿದು ತಿನ್ನುತ್ತಾ ನೀನು ಚಪ್ಪರಿಸುತ್ತಿದ್ದೀಯೇ. ಹೇ ವಿಷ್ಣು, ಸರ್ವವ್ಯಾಪಿಯಾದ ಭಗವನ್, ನಿನ್ನ ಉಗ್ರವಾದ ಕಾಂತಿಯು ಇಡೀ ಜಗತ್ತನ್ನು ತೇಜಸ್ಸಿನಿಂದ ತುಂಬಿ ಅದನ್ನು ಸುಡುತ್ತಿದೆ. ಇಲ್ಲಿ ಸಮಸ್ತ ಜನರನ್ನು ಅಂದರೆ ಎಲ್ಲಾ ವೀರರನ್ನು ಎಲ್ಲಾ ಕಡೆಗಳಿಂದಲೂ ಅಗಿದು ತಿನ್ನುತ್ತಾ ನುಂಗುತ್ತಾ ಚಪ್ಪರಿಸುತ್ತಿದ್ದೀಯೇ, ಸಂಪೂರ್ಣವಾಗಿ ತಿನ್ನುತ್ತಿದ್ದೀಯೇ. ಯಾವುದರಿಂದ? ಉರಿಯುತ್ತಿರುವ ಬಾಯಿಗಳಿಂದ ಅಲ್ಲದೆ. ಹೇ ವಿಷ್ಣು, ನಿನ್ನ ಕಾಂತಿಯು ಅಂದರೆ ಹೊಳಪು ತೇಜಸ್ಸಿನಿಂದ ಝಳಪಿನಿಂದ ಇಡೀ ಜಗತ್ತನ್ನು ತುಂಬಿ ಉಗ್ರವಾಗಿ ಅಂದರೆ ತೀವ್ರವಾಗಿ ಸುಡುತ್ತಿದೆ, ಬಹಳ ಬೇಗ ಉಂಟು ಮಾಡುತ್ತಿದೆ. ಹೀಗಿರುವುದರಿಂದ ಆಖ್ಯಾಹಿ ಮೇಕೋ ಭವಾನುರೂಪ ನಮೋಸ್ ದೇವ ವರ ಪ್ರಸೀದ ವಿಜ್ಞಾತುಮಿಚ್ಛ ಭವಂತಮಾದ್ಯಂ ನಹಿ ಜಾನಾಮಿ ತವ ಪ್ರವೃತ್ತಿಂ. ಉಗ್ರ ರೂಪನಾದ ನೀನು ಯಾರೆಂಬುದನ್ನು ನನಗೆ ಹೇಳು, ನಿನಗೆ ನಮನವಿರಲಿ. ಹೇ ದೇವಶ್ರೇಷ್ಠನೇ, ಪ್ರಸನ್ನನಾಗು. ಆದಿಪುರುಷನಾದ ನಿನ್ನನ್ನು ತಿಳಿಯಲು ಬಯಸುತ್ತೇನೆ. ಏಕೆಂದರೆ ನಿನ್ನ ಪ್ರವೃತ್ತಿಯನ್ನು, ರೀತಿಯನ್ನು, ಕೆಲಸವನ್ನು ನಾನು ಅರಿಯೆ. ಉಗ್ರರೂಪನಾದ ನೀನು ಯಾರು ಎಂಬುದನ್ನು ಹೇಳು, ತಿಳಿಸು, ನಿನಗೆ ನಮನವಿರಲಿ. ಹೇ ದೇವಶ್ರೇಷ್ಠನೇ, ಪ್ರಸನ್ನನಾಗು. ಆದಿಪುರುಷನಾದ ನಿನ್ನನ್ನು ಚೆನ್ನಾಗಿ ತಿಳಿಯಲು ಬಯಸುತ್ತೇನೆ. ಏಕೆಂದರೆ ನಿನ್ನ ಪ್ರವೃತ್ತಿಯನ್ನು, ಪ್ರಯತ್ನವನ್ನು ಅಂದರೆ ಯಾವುದಕ್ಕಾಗಿ ಹೀಗೆ ಮಾಡಲು ತೊಡಗಿದ್ದೀಯೇ ಎಂದು ನಾನು ಅರಿಯೆ. ಅಥವಾ ಹೀಗೂ ಅರ್ಥವಾಗಬಹುದು, ಹೀಗಿರುವಂತಹ ನಿನ್ನ ಪ್ರವೃತ್ತಿಯನ್ನು, ಸುಳಿವನ್ನು, ಸುದ್ದಿಯನ್ನು ಕೂಡ ನಾನು ಅರಿಯೆ. ಈ ರೀತಿಯಾಗಿ ಮೊದಲು ತನ್ನ ಸಖ ಎಂದು ತಿಳಿದು ಕೃಷ್ಣನ ವಿಶ್ವರೂಪವನ್ನು ನೋಡಲು ಬಯಸಿದ. ಈಗ ವಿಶ್ವರೂಪವನ್ನು ಕಂಡಾಗ ಈ ರೀತಿಯಾದ ರೂಪ ಹೊಂದಿರುವವನು ಏಕೆ ಈ ಯುದ್ಧ ಭೂಮಿಯಲ್ಲಿ ನಿಂತಿದ್ದಾನೆ, ಉದ್ದೇಶವೇನು ಎಂದು ತಿಳಿಯ ಬಯಸಿ ನೀನು ಯಾರು ಎಂದು ಅರ್ಜುನ ಕೇಳುತ್ತಿದ್ದಾನೆ. ಭಗವಂತನು ಮುಂದಿನ ಶ್ಲೋಕಗಳಲ್ಲಿ
ತಾನು ಯಾರು ಎಂಬುದನ್ನು, ಯಾವ ಕಾರಣಕ್ಕಾಗಿ ಬಂದಿರುವೆ, ಈ ಜಗತ್ತಿನಲ್ಲಿ ಅವತಾರವನ್ನೆತ್ತಿರುವೆ ಎಂಬುದರ ಕಾರಣವನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳಲಿದ್ದಾನೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.